ಯಾವ ಯಾವುದೇ ಜನರು ತಗೊಂಡ್ರೆ ಹಿಟ್ ಫ್ಲಾಪ್ ಅನ್ನೋದು ಬಂದೇ ಬರುತ್ತೆ. ಬಟ್ ಹಾರರ್ ಸಿನಿಮಾಗಳಿಗೆ ಯಾವತ್ತೂ ಒಂದು ಅದು ಕ್ವಾಲಿಟಿ ಮತ್ತೆ ಒಂದು ಏನೋ ಸಬ್ಜೆಕ್ಟ್ ಚೆನ್ನಾಗಿದ್ರೆ ನಿಜಕ್ಕೂ ಕೈ ಹಿಡಿದು ಇತಿಹಾಸ ತುಂಬಾ ದೊಡ್ಡದಿದೆ. ಯಾಕೆ ರೀಸೆಂಟಾಗಿ ಬಂದಾಗ ರೋಮಾಂಚಮಾಗಲಿ ಒಂದಷ್ಟು ಸಿನಿಮಾಗಳಾಗಲಿ ಹಾರರ್ ಸಿನಿಮಾದ ಲವರ್ಸ್ ಏನಿದೆ ಅವ್ರಿಗೆ ಮತ್ತೆ ವಾಪಸ್ ಕರ್ಕೊಬರ್ತಾ ಇದೆ ಅಂತ ಅನ್ಸುತ್ತೆ. ಅದು ಈ ಸಿನಿಮಾಗೆ ವರದಾನ ಆಗುತ್ತೆ ಅಂತ. ಖಂಡಿತ ಆಗ್ಬೋದು ಅಂತ ಒಂದು ಹೋಪ್ ಇದೆ ನನಗೆ. ಆಮೇಲೆ ಕರ್ವಾದಲ್ಲಿ ಗೆದ್ದಿದ್ದೇ ಟ್ವಿಸ್ಟ್ ಟರ್ನ್ಸ್ಗಳು, ಅದೇನು ಒಂದು ಹಾರರ್ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿತ್ತು. ನಾವು ಅದೇ ಒಂದು ಫಾರ್ಮುಲಾನ ಇಟ್ಕೊಂಡು ಇನ್ನೂ ದೊಡ್ಡದಾಗಿ ಪ್ರಯತ್ನ ಮಾಡಿದ್ವಿ. ಅದು ಅಲ್ಲದೆ ಪ್ರೇಕ್ಷಕರಿಗೆ ಇದರಲ್ಲಿ ಸಿಗೋವಂಥ ಸರ್ಪ್ರೈಸಸ್ಗಳು ತುಂಬ ಇರ್ತವೆ. ನಾವು ಅಂದರೆ ಇನ್ನು ಒಂದು ನಾನು ಇವಾಗಲೇ ಒಂದು ವಿಷಯ ಹೇಳ್ತಾ ಇದ್ದೀನಿ, ಒಂದು ದೊಡ್ಡ ಸಿನಿಮಾಗೆ ಈ ಸಿನಿಮಾ ಕನೆಕ್ಟ್ ಆಗುತ್ತೆ. ಸೊ ಇದು ಹಾರರ್ ಯೂನಿವರ್ಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅದನ್ನ ಇಟ್ಕೊಂಡು ನಾವು ಪಬ್ಲಿಸಿಟಿ ಮಾಡ್ಬೋದು, ಬಟ್ ನಮ್ಗೆ ಅದು ಇಷ್ಟ ಇಲ್ಲ. ಸೊ ಅದು ಜನ ಥಿಯೇಟ್ರಲ್ಲೇ ಬಂದು ನೋಡಿ ಸರ್ಪ್ರೈಸ್ ಆಗೋಕ್ಕೆ, ಆ ಸರ್ಪ್ರೈಸು ನನಗೆ ಮುಖ್ಯ. ಥಿಯೇಟ್ರಲ್ಲಿ ಬಂದು ಸರ್ಪ್ರೈಸ್ ಆಗೋಕ್ಕೋಸ್ಕರ ಆ ಒಂದು ಪಾಯಿಂಟ್ನ ನಾವು ಎಲ್ಲೂ ಪಬ್ಲಿಸಿಟಿ ಮಾಡದೆ ಹೈಡ್ ಮಾಡಿ ಜನ ಥಿಯೇಟ್ರಲ್ಲೇ ಸರ್ಪ್ರೈಸ್ ಆಗಲಿ ಅನ್ನೋ ಕಾರಣಕ್ಕೆ ಹಾಗೆ ಇಟ್ಕೊಂಡಿದ್ದೀವಿ ಅದನ್ನು. ಅಂದರೆ ಕನ್ನಡಕ್ಕಿಗೊಂದು ಸಿನಿಮಾಟಿಕ್ ಯೂನಿವರ್ಸ್ ತರ್ತಾ ಇದ್ದೀರಾ ಹಾಗಾದ್ರೆ. ಯಾವ ಸಿನಿಮಾ ಅಂತ ಹಿಂಟ್ ಏನಾದ್ರು ಇರ್ಬೋದು ಅಂತ? ಖಂಡಿತ ಹೇಳಲ್ಲ ಅದನ್ನು ನಾನು, ಯಾಕೆಂದರೆ ಜನದ ಸರ್ಪ್ರೈಸು, ಜನ ಥಿಯೇಟ್ರಲ್ಲಿ ಎಷ್ಟು ಎಂಟರ್ಟೈನ್ ಮಾಡ್ತಾರೆ, ಮತ್ತು ಜನಕ್ಕೆ ಸಿನಿಮಾ ಇಷ್ಟ ಆಯಿತು ಅಂದರೆ ಅವರೇ ಬೇರೆಯವ್ರಿಗೆ ಹೇಳ್ಬಿಟ್ಟು ಕಳಿಸ್ತಾರೆ. ಸೊ ಅಂಥ ನಮ್ಮ ಕನ್ನಡ ಆಡಿಯನ್ಸ್ ಅಷ್ಟು ಮೆಚ್ಯೂರ್ಡ್ ಇದ್ದಾರೆ. ಸೊ ಹಾಗಾಗಿ ಒಂದು ಸರ್ಪ್ರೈಸ್ ಕೊಡೋಣ ಅನ್ನೋ ಒಂದು ಕಾರಣಕ್ಕೆ ಇದೊಂದು ಹಾರರ್ ಯೂನಿವರ್ಸ್ ಸಬ್ಜೆಕ್ಟ್ ಅನ್ನೋದು. ಹಾಗೆ ಚುಮಂತರ್ ಅಂಡ್ ಕಂಪನಿ ಈ ಕ್ಯಾರೆಕ್ಟರ್ ಇದೆಲ್ಲ ಶರಣ್ ಅವ್ರನ್ನ ಅದರ ನಗ್ಸೋ ಮೂಲಕ ಅಥವಾ ಕ್ಯೂಟ್ ಸ್ಟೋರಿಗಳಿರುತ್ತೆ, ಲವರ್ ಬೈ ಪಾತ್ರಗಳ ಮೂಲಕ ನೋಡಿರ್ತಾರೆ. ಬಟ್ ಹಾರರ್ ಸಿನಿಮಾದಲ್ಲಿ ಶರಣ್ ಅವ್ರನ್ನ ಇಟ್ಕೊಂಡು ವರ್ಕ್ ಆಗಬಹುದು ಅಂತ ಅಂದ್ಬಿಟ್ಟು ಆ ಯೋಚನೆ ಹೇಗೆ? ಆ್ಯಕ್ಚುಲಿ ಫಸ್ಟ್ ಕತೆ ಅಂತ ಮಾಡ್ಕೊಂಡಿದ್ದು, ಶರಣ್ ಸರ್ಗೆ ಅಂತ ಏನೋ ಕತೆ ಮಾಡಿರಲಿಲ್ಲ. ಸೊ ಈಗ ತರುಣ್ ಸುಧೀರ್ ಅವರು ನಮಗೆ ಎಲ್ಲೋ ಸಿಕ್ಕಿದಾಗ, ನನಗೆ ನಮ್ಮ ತರುಣ್ ಶಿವಪ್ಪ ಅವ್ರಿಗೆ ಸಿಕ್ಕಿದಾಗ ಈ ಥರ ಶರಣ್ ಅವರು ಒಂದು ಪಕ್ಕಾ ಒಂದು ಹಾರರ್, ಅಂದರೆ ಲೈಕ್ ರಾಜರಾಜೇಂದ್ರ ಅಂತೆಲ್ಲ ಮುಂಚೆ ಮಾಡಿದರು, ಬಟ್ ಅದು ಹಾರರ್ ಅಲ್ಲ, ಅದು ಫ್ಯಾಮಿಲಿ ಆ ಥರ ಆಯಿತು. ಬಟ್ ಇದು ಪಕ್ಕಾ ಹಾರರ್ ಅಂತಲೇ, ಲೈಕ್ ನಾವು ಕಾಂಜರಿಂಗ್ ಏನು ನೋಡ್ತೀವೋ ಆ ಒಂದು ಪ್ಯಾಟ್ರಲ್ಲಿ ಮಾಡೋಣ ಅನ್ನೋ ಒಂದು ಆಸೆ ಇದೆ ಅಂತ ಹೇಳಿದ್ರು. ನಮ್ಮ ಹತ್ರ ಆಲ್ರೆಡಿ ಒಂದು ಲೈನ್ ಇತ್ತು. ಸೊ ಹಾಗಾಗಿ ಹೋಗಿ ಹೇಳಿದ ತಕ್ಷಣ ತುಂಬ ಇಷ್ಟಪಟ್ಟು ನಾವು ಮತ್ತು ಶರಣ್ ಅವ್ರಿಗೆ ಮತ್ತು ಚಿಕ್ಕಣ್ಣ ಇದ್ದರು. ಸೊ ಇವ್ರಿಗೆಲ್ಲ ಹೆಂಗೆ ಅಡಾಪ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಅದ್ರ ಮೇಲೆ ವರ್ಕ್ ಮಾಡಿ, ಸೊ ಹೀಗೆ ಇನಿಷಿಯೇಟ್ ಆಗಿದ್ದು ಪ್ರಾಜೆಕ್ಟ್ ಅದು. ಡೈನಮೋ ಸಿನಿಮಾದಲ್ಲಿ ಹೇಗೆ ಕಾಣಿಸ್ತಾರೆ ಅಂತ? ಸೊ ಡೈನಮೋ ಬಂದು ಪ್ರೀಸ್ಟ್ ಕ್ಯಾರೆಕ್ಟರ್. ಫಸ್ಟ್ ಟೈಮ್ ಆ್ಯಕ್ಚುಲಿ ಒಂದು ಪ್ರೀಸ್ಟ್ ಅಂದರೆ ಈ ಶರಣ್ ಸರ್ ಬಂದು ತುಂಬ ಕಾಮಿಡಿ ಅಂತ ಅನ್ಕೊತಾರೆ, ಇದು ತುಂಬ ಒಂದು ಕ್ಯಾರೆಕ್ಟರ್ ತುಂಬ ಸೀರಿಯಸ್ ಆಗಿ ಇರುತ್ತೆ. ಸೊ ಹಾಗಾಗಿ ಪ್ರೀಸ್ಟ್ ಅಂತಂದರೆ ದೆವ್ವಗಳನ್ನ ನಿಯಂತ್ರಿಸೋರು ಅಂತ ಹೇಳ್ತಾರೆ. ಸೊ ಕನ್ನಡದಲ್ಲಿ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀವಿ, ನೋಡ್ಬೇಕು ಯಾವ ಥರ. ಕರ್ವದಲ್ಲಿ ಒಂದಷ್ಟು ಅನುಭವಗಳು ಆಗಿದ್ದಂಥದ್ದು ವಿಷಯಗಳನ್ನೇ ತಗೊಂಡು ಕತೆ ಎಣೆದಿದ್ದೀರಾ, ಅಂದ್ರೆ ತುಂಬ ಚೆನ್ನಾಗಿ ಕೂರಿಸುತ್ತೆ ಅದು. ಸೊ ಇದರಲ್ಲೂ ಕೂಡ ಅದೇ ಅಂಥದ್ದೇ ಕಥೆಯನ್ನು ನೋಡ್ಬೋದು. ಯಾಕೆಂದರೆ ಒಂದಷ್ಟು ಗ್ಲಿಮ್ಸಸ್ಸಲ್ಲಿ ನೋಡೋದಿದ್ರೆ ಬ್ರಿಟಿಷ್ ಟೈಮ್ದು ಒಂದಷ್ಟು ಎಳೆಗಳೆಲ್ಲ ತಂದಿದ್ದೀರಿ. ಆ ಥರದ್ದು ಏನಾದ್ರು ಇದೆಯಾ, ರಿಯಲ್ ಆಗಿ ಆ ಥರದ್ದೊಂದು ಹೌಸ್ ಇದೆಯಾ ಅಂತ? ಇಲ್ಲ, ಇದು ಪಕ್ಕಾ ಫಿಕ್ಷನ್. ಇದು ಯಾವುದೇ ರಿಯಲಿಸ್ಟಿಕ್ ಇನ್ಸಿಡೆಂಟ್ಸ್ಗಳದು ಆಗಿಲ್ಲ. ಇದು ಪಕ್ಕಾ ಕಥೆ ಅಂತಲೇ ನಾವು ಮಾಡಿಕೊಂಡು, ಇದೆಲ್ಲ ಕಾಲ್ಪನಿಕ, ಯಾವುದು ಇದು ನಡೆದಿದ್ದಂತಹ ಘಟನೆಗಳ ಯಾವುದು ಇಲ್ಲ ಇದರಲ್ಲಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಇದು ಇನ್ನೊಂದು ಸಿನಿಮಾಗೆ ಕನೆಕ್ಟ್ ಆಗುತ್ತೆ. ಸೊ ಅದನ್ನು ನೀವು ಸರ್ಪ್ರೈಸ್ ಎಲ್ಲ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಬೇಕಾಗುತ್ತೆ.